ಅತ್ತಿಯರ ಬಡ ಬಡ ಸೊಪ್ಪು ಸೋಸ್ರಿ ರೊಟ್ಟಿ ಮಾಡತ್ತೀನ್ರಿ. ರೊಟ್ಟಿ ಮಾಡಿದ ಕೂಡ ಪಲ್ಯ ಒಂದು ಮಾಡಿದ್ರೆ ಆತ್ರಿ. ಅನ್ನ ಸಾರು ಎಲ್ಲ ಮಾಡಿಟ್ಟಿನ್ರಿ. ಸೊಪ್ಪು ಸೋಸ್ಕೊಡ್ರಿ. ಆತು ಬಡ ರೊಟ್ಟಿ ಮಾಡ. ಈ ಹುಡ್ರು ಸಾಲಿದ್ದ ಬರ್ತಾವ, ಇವರು ಬರ್ತಾರೆ. ನಿಮ್ಮ ಮಾವ ನಿನ್ನ ಗಂಡ ಹೊಲದಿದ್ದ. ಸೊಪ್ಪು ಸೋಸ್ಕೊಡ್ತೀನಿ, ಮಾಡುವಂತೆ ಅಂತ ಪಲ್ಯ. ಅತ್ತಿಯರ ಏನೋ ಭತ್ತ ಕೊಯ್ಯಕ ಆಳು ಸಿಗವಲ್ರಿ ಅಂತ ಅನ್ನಕತ್ತಿದ್ರಲ್ರಿ ಇವರು. ಯಾಕೆ ಸಿಗವಲ್ರಿ ಆಳು? ಏನು ಬಿಡಯವ್ವ, ಆಳನ ಈಗ ಅರಸರಾಗ್ಬಿಟ್ಟಾರ. ಕಂಡಾಪಟ್ಟಿ ಕೂಲಿ ಕೇಳ್ತಾರವ ಭತ್ತ ಕೊಯ್ಯಾಕ. ಏನು ಮಾಡೋದು? ಅದಕ್ಕೆ ಯಾವ್ದ ಭತ್ತ ಕೊಯ್ಯೋದು ಮಿಷನ್ ಇಸ್ಕೊಂಬಂದ ನಿಮ್ಮ ಮಾವ. ಅದ್ರಲ್ಲೇ ಇದು ಮಾಡಕತ್ತಾರ, ಕೊಯ್ಯಕತ್ತಾರ. ಹೌದು ಬಿಡ್ರಿ, ಈಗ ಆಳು ಸಿಗೋದ ಕಷ್ಟ ಐತ್ರಿ. ಹೊಲ ಮನೆ ಕೆಲಸ ಮಾಡಾರ ಕಮ್ಮಿ ಆಗಿಬಿಟ್ಟಾರ ಈಗ. ಏನು ಮಾರ್ಕೆಟಿಗೆ ಹೋಗ್ಬೇಕಾಗಿತ್ತವ, ಮನೆಗೆ ಏನೇನು ರೇಷನ್ ಇಲ್ಲ ನೋಡು, ಎಲ್ಲ ಒಂದು ಚೀಟಿ ಮಾಡಿಡು. ನಿಮ್ಮ ಮಾವನ ಕರ್ಕೊಂಡು ಹೋಗಿ ಬರ್ತೀನಿ ಸಂಜೆ ಮುಂದೆ. ಕಾಯಿಪಲ್ಯನೂ ಏನು ಇದ್ದಂಗಿಲ್ಲ ಮನ್ಯಾಗ, ಇದಷ್ಟ ಇದ್ದಂಗೆ ಐತೆ. ಮೆಂತೆ ಪಲ್ಯ ಇದು ನಷ್ಟ ಮಾಡೋಣ ಈಗ. ಮತ್ತು ನಾಳೆಗೆ ಬೇಕಲ್ಲ ಉಣ್ಣಾಕ ಬುತ್ತಿ ಕಟ್ಟಕ ಅಂದ್ರೆ 1 kg ಬೇಕು ಒಂದು ಒಪ್ಪತ್ತಿಗೆ. ನಾಳೆ ಹೋಗಿ ತೊಗೊಂಬರ್ತೀವಿ ನಾನು ನಿಮ್ಮ ಮಾವ. ರೇಷನ್ನು ಕಾಯಿಪಲ್ಯ ಏನೇನು ಬೇಕು ನೋಡು, ಒಂದು ಚೀಟಿ ಮಾಡಿ ಬರೆದಿಡು, ತೊಗೊಂಬರ್ತೀವಿ ಹೋಗಿ. ಆಯ್ತು ರೀ ಅತ್ತಾರ, ಬರೆದಿಡ್ತೀನಿ ರೀ, ತೊಗೊಂಬರಂತ್ರಿ ಅಂತ ಹೋಗಿ. ಬಾಸಿ ಬಂದಿದ್ಲನ ಮಂತ್ಯಾಕ? ಇಲ್ರಿ ಅತ್ತಾರ, ಬಂದಿಲ್ರಿ. ಯಾಕ್ರಿ? ಏನೋ 1000 ರೂಪಾಯಿ ಬೇಕಂತ ಕೇಳಿದ್ಲವ ಆಕಿ. ನಾಳೆ ಬಾ ಮಂತ್ಯಾಕ ಅಂತ ಅಂದಿದ್ದೆ, ಅದಕ್ಕೆ ಬಂದಿದ್ಲನ ಅಂತಂದು ಕೇಳಿದ್ ನಾನು. ಯಾಕಂತ್ರಿ 1000 ರೂಪಾಯಿ? ಏನ ಆಕಿ ಮಗಂದು ಫೀಸ್ ಕಟ್ಟೋದೈತೆ ಅಂತವ, ಧಾರವಾಡಕ್ಕೆ ಹಚ್ಚಾಳಲ್ಲ ಕೋಚಿಂಗ್. 1000 ರೂಪಾಯಿ ಏನೋ ಕಮ್ಮಿ ಬಿದ್ದೈತೆ ಅಂತ, ಅದ್ರ ಸಂಬಂಧ ಕೇಳಕ್ಕೆ ಬಂದಿದ್ಲು. ಪಾಪ ಮತ್ತು ಓದಾ ಹುಡ್ರು ಕೊಟ್ರ ಆತು. ನಾವೊಬ್ರಿಗೆ ಉಪಕಾರ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಒಬ್ರು ಮಾಡ್ತಾರಲ್ಲ. ಅಲ್ಲ ಅತ್ತಾರ, ಎಲ್ಲದವ್ರಿ ರೊಕ್ಕ ಈಗ ಅವ್ರಿಗೆ ಕೊಡಕ್ಕೆ? ನನ್ನ ಪಾಸ್ಬುಕ್ನಾಗ ಅದಾವ ಒಂದು 5000, ಅದ್ರಾಗ 1000 ಬ್ಯಾಂಕ್ನಾಗ ಅದಾವ. ಪಾಸ್ಬುಕ್ ತೊಗೊಂಡೋಗಿ ನಾ ಸಂತಿಗೆ ಹೋಗ್ತೀವಲ್ಲ, ಅಲ್ಲೇ ತಕ್ಷಣ ಆಕಿಗೆ 1000 ರೂಪಾಯಿ ಕೊಡ್ತೀನಿ ಅದ್ರಾಗ. ಅಲ್ರಿ ಅತ್ತಾರ, ರೇಷನ್ ಸಂಕ್ರಮಣನೂ ಬಂತಲ್ರಿ, ಭಾಳ ಇರ್ತೈತಿ. ಒಂದು 4-5 ರೂಪಾಯಿ ರೇಷನ್ ತರ್ಬೇಕ್ರಿ. ನೋಡ್ರಿ ಹಂಗೆ ಇದು ಮಾಡ್ತೀರ ನೀವು, ರೊಕ್ಕ ಹೊಂದಿಸ್ತೀರ ನೋಡ್ರಿ. ಇಲ್ಲ ಇವ ನಿಮ್ಮ ಮಾವನು ಒಂದು 2-3 ಕೊಡ್ತೀನಿ ಅಂದಾನ ರೇಷನ್ಗೆ, ನೋಡೋಣಂತ. ಪಾಪ ಅದ್ರಾಗ ಉಳಿಸಾಕಿ 1000 ಕೊಟ್ರ ಆತು. ಅತ್ತಿಯಾರ, ನಾನು ಒಂದು 4 ದಿನ ನಮ್ಮ ಊರಿಗೆ ಹೋಗಿ ಬರ್ಬೇಕಂತ ಮಾಡೀನಿ. ಹೆಂಗೆ ಮಾಡಲಿ ರೀ ಸಂಕ್ರಮಣಕ್ಕೆ? ಸಂಕ್ರಮಣ ಆಗಿಂದೆ ಹೋಗಂತಿ ತಗೋ. ಸಂಕ್ರಮಣಕ್ಕೆ ಭತ್ತದ ರಾಶಿ ಮಾಡ್ಬೇಕಲ್ಲ, ಇಲ್ಲದ ಕಣದ ಪೂಜೆ ಅದು ಇರ್ತೈತವ. ಹೆಂಗೆ ಹೋಗಿ ಹೇಳಿ ಅದನ್ನ ಬಿಟ್ಟು ನೀನ ಮೇನ್ ನಿಂತು ಪೂಜೆ ಮಾಡಾಕಿ ಲಕ್ಷ್ಮಿ ಇದ್ದಂಗೆ ಹೆಂಗೆ ಹೋಗ್ತೀಗ? ಹಬ್ಬ ಆಗಲಿ, ಹಬ್ಬ ಆಗಿಂದೆ ಹುಡುದು ರಜೆ ಕೊಟ್ರೆ ಹುಡುಗನ ಕರ್ಕೊಂಡು ಹೋಗಂತೆ ಅಂತ ಒಂದು 4 ದಿವಸ. ಇಲ್ರಿ ನಾ ಸಂಕ್ರಮಣಕ್ಕೆ ಬರ್ತೀನಿ ಕರೆಯಕ. ಒಂದು 4 ದಿನ ಬಂದು ಹೋಗವ ಅಂದಿದ್ನ ರೀ. ಅದಕ್ಕೆ ನಾನು ಭಾಳ ದಿನ ಆತಲ್ರಿ ಹೋಗ್ಲಾರ್ದ, ಅದಕ್ಕೆ ಹೋಗ್ಲಾ ಏನಂತ ಕೇಳ್ರಿ ನಿಮ್ಮನ್ನ. ನೀವು ಹೋದ್ರಿ ಇಲ್ಲಿ ಮಾಡಾರ ಯಾರವ? ಎಲ್ಲ ಪೂಜೆ ಎಲ್ಲ ಆದಮೇಲೆ ಹೋಗಂತೇವ. ಹೋಗಿ ಒಂದು 4 ದಿನ ಓದಿ ಬರೋಂತೆ ಅಂತ. ಇವ್ರನ್ನೂ ಕೇಳಿದ್ನ ರೀ. ಇವರು ನೀನು ಕೇಳಿದ್ರ ಅವನ್ನ ಕೇಳು ಏನಂತ ಅಳ್ಗೋಡು. ನಮ್ಮ ಹೋಗಂದ್ರು ಅದಕ್ಕೆ ನಿಮ್ಮನ್ನ ಕೇಳ್ರಿ. ನಾ ತಗೋ ರೊಟ್ಟಿ ಆದ್ವನ ಪಲ್ಯ ಮಾಡಿದ್ನ. ಬಡ ಬಡ ಹುಡ್ರು ಬರ್ತಾವ ಈಗ, ನಂಗೂ ಹೊಟ್ಟೆ ಹಸ್ತೈತೆ ಉಣ್ಣಾನಂತ. ಚಂದ್ರವ ತಗೋ ಇದನ್ನ, ಇದಷ್ಟು ಪಲ್ಯ ಮಾಡಿಬಿಡು. ತಾಸಿದ್ರೆ ಏಟಾಗತ್ತೆ, 1 ಏಟ್ ಆಗುತ್ತೆ, ಅದು ಮಾಡಿಬಿಡು. ಇದೆ ಅಷ್ಟೈತೆ, ಕೊಡ್ರಿ. ಇಲ್ಲ ಅತ್ಯಾರ ಮಾಡ್ತೀನಿ. ಅತ್ತಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಪಲ್ಯ ರೆಡಿ ಆತನ. ಹಂಗಂದ್ರೆ ಹೊರಗೆ ಹುಡ್ರು ಬಂದವನ್ನ ನೋಡ್ತೀನಿ ತಡಿ, ಹುಡ್ರನ್ನ ಕರ್ಕೊಂಬರ್ತೀನಿ. ಉಣ್ಣಾನ ತಾಟ್ ಮಾಡಿ. ಆಯ್ತು ತಗೋರಿ ಅತ್ತಾರ, ತಾಟ್ ಮಾಡ್ತೀನಿ. ಹುಡ್ರನ್ನ ಕರೀರಿ, ಊಟ ಮಾಡೋಣ. ಅತ್ತಿಯಾರ ಹೆಂಗಾಗೈತ್ರಿ ಪಲ್ಯ? ಚಲೋ ಆಗೈತಾ ಪಲ್ಯ? ಎಳೆ ಪಲ್ಯ ಅಲ್ಲ, ರುಚಿ ಆಗೈತಿ. ಅಜ್ಜಿ ಖಾರ ಆಗೈತವ ಪಲ್ಯ. ಒಲ್ ನಾನು ಆಕಾಶ ಖಾರ ತಿನ್ಲಕ್ರಿ ಹೆಂಗಪ್ಪ? ತಿನ್ನಪ್ಪ, ನಮ್ಮಪ್ಪ ಶಾಣೆ ಅಲ್ಲ, ತಿನ್ನು. ಒಂದು ಸ್ವಲ್ಪ ಮೊಸರು ಹಾಕ್ನದ್ರಾಗ ತಿನ್ನು. ಅತ್ತಿಯಾರ ಮಾವಾರು ಇವರು ಬಂದಿದ್ರು, ಅವರು ಉಣ್ತಿದ್ರು ನೋಡ್ರಿ. ಬಿಸಿ ರೊಟ್ಟಿ ತಿಂತಿದ್ರು. ಇಷ್ಟೊತ್ತಾದ್ರೂ ಬರಲಿಲ್ಲ ನೋಡ್ರಿ ಅವ್ರು. ಇನ್ನು 10 ಮಣಿಗೆ ಬರ್ತಾರ ತಗೋ ಅವ್ರು. ಮುಂಜಾನೆ ಮಾಡಿ ಕಟ್ಟಿಯಲ್ಲ ಬುತ್ತಿ, ಅದನ್ನ ಉಂಡಿರ್ತಾರ. 10 ಮಣಿಗೆ ಬರ್ತಾರ ತಗೋ ಅವ್ರು. ಇಷ್ಟು ಲಗು ಬರೋದಿಲ್ಲ. ಅಜ್ಜಿ ನಾನು ಅನ್ನ ಸಾರು ಹಾಕಿ ಕೊಡು. ಅದು ರೊಟ್ಟಿ ತಿನ್ನಪ್ಪ, ತಿಂದ್ಮೇಲೆ ಅನ್ನ ಸಾರು ಉಣ್ಣಂತೆ.